ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ತಿಂಡಿ ಮಾಡ್ತಾ ಇರೋದು ಉಜ್ಜು ರೊಟ್ಟಿ ಮತ್ತು ಈರುಳ್ಳಿ ಖಾರ ಅಂತ ಮಾಡ್ತಾಯಿದ್ದೀನಿ. ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ನೋಡಿ, ಈರುಳ್ಳಿ ಖಾರಕ್ಕೆ ಮೇನ್ ಪಾಯಿಂಟ್ ಬೇಕಾಗಿರೋದು ಈರುಳ್ಳಿ ಇಷ್ಟು, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು ಮತ್ತು ಅರಶಿನದ ಪುಡಿ ಇದು ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಒಗ್ಗರಣೆಲಿ ಜಲ್ದಿ ಮೊಗುತ್ತೆ, ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೋಡಿ, ಬೆಳ್ಳುಳ್ಳಿ ರುಬ್ಕೊಳ್ಳಿಕ್ಕೆ ಈರುಳ್ಳಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ 1 ಗೆಡ್ಡೆ, 1 ಹಿಡಿ ಕಡಲೆ, ಖಾರದ ಪುಡಿ 1.5 ಸ್ಪೂನು, ತೆಂಗಿನಕಾಯಿ ಸ್ವಲ್ಪ, ಒಂದು ಬೆಳ್ಳುಳ್ಳಿ ಗಾತ್ರದಷ್ಟು ನಿಂಬೆ ಹಣ್ಣು, ಇಷ್ಟು ಮಿಕ್ಸಿ ಮಾಡ್ಕೊಬಿಟ್ಟು ಬರೋಣ ಬನ್ನಿ. ಮಿಕ್ಸಿಗೆ ಹಾಕ್ಕೊಂತ ಇದೀನಿ ನೋಡಿ. ನೋಡಿ, ಮಿಕ್ಸಿ ಮಾಡ್ಕೊತ ಇದ್ದೀನಿ. ಅರ್ಧ ಬರ್ದಾಗಿದೆ, ನುಣ್ಣಗೆ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ ನೋಡಿ. ನೋಡಿ, ಮಿಕ್ಸಿ ಆಗಿದೆ ನೋಡಿ, ತೆಗಿತಾ ಇದ್ದೀನಿ ನೋಡಿ. ಇಷ್ಟು ನುಣ್ಣಗೆ ಮಾಡ್ಕೋಬೇಕು. ನಾನು ಉಜ್ಜು ರೊಟ್ಟಿ ಮಾಡೋಣ ಅಂತ ನೀರು ಹಾಕ್ಕೊತ ಇದ್ದೀನಿ. ರೊಟ್ಟಿ ಹಿಟ್ಟು ಬೇಯಿಸಕ್ಕಂತ ಅಕ್ಕಿ ಹಿಟ್ಟು 1 ಲೋಟ ತಗೊಂಡ್ರೆ 1.5 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಹಾಕ್ಕೊಬಿಡಿ. ನೋಡಿ, ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪ ಯಾವ್ದಾರು ಹಾಕ್ಕೋಬೋದು. ನಾನು ಎಣ್ಣೆನೇ ಹಾಕ್ಕೊತ ಇದ್ದೀನಿ ನೋಡಿ. ಆ ನೀರು ಮಳ್ಳೋ ಟೈಮಿಗೆ ನಾನು ಅಕ್ಕಿ ಹಿಟ್ಟು ಅಷ್ಟೊತ್ತಿಗೆ ನೋಡಿ, ಈ ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನಾನೀಗ ಸ್ಟವ್ ಹಚ್ಚಿದ್ದೀನಿ, ಎಣ್ಣೆ ಹಾಕ್ಕೊತ ಇದ್ದೀನಿ ನೋಡಿ. ಈಗ ಈರುಳ್ಳಿ ಖಾರ ಅಂತ ಹೇಳಿದ್ನಲ್ಲ, ಅದಕ್ಕೆ ಎಣ್ಣೆ ಹಾಕ್ಕೊತ ಇದ್ದೀನಿ. ಚೂರು ಎಣ್ಣೆ ಕಾಯಲಿ ನೋಡಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಚಿಟಪಟ ಅನ್ನಲಿ ನೋಡಿ. ಸಾಸಿವೆ ಚಿಟಪಟ ಅಂದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೇಳೆ ರೊಟ್ಟಿ ಗೊಜ್ಜು ತಿನ್ನೋವಾಗ ಈರುಳ್ಳಿ ಖಾರ ಅಂತ ಅನ್ನಲ್ಲ, ಗೊಜ್ಜು ಅಂತಾರೆ, ಈರುಳ್ಳಿ ಖಾರ ಅಂತಾರೆ. ಅದು ತಿನ್ನೋವಾಗ ಮಧ್ಯ ನಿಮಗೆ ಕಡಲೆಬೇಳೆ ಸಿಗ್ತಾಯಿದೆ, ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಗೋಲಿಸ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕ್ಕೊತ ಇದ್ದೀನಿ. ಆದಷ್ಟು ಕರ್ಬೇವಿನ ಸೊಪ್ಪು ಚೆನ್ನಾಗಿ ತಿನ್ನಿ, ಕಣ್ಣಿಗೆ ಒಳ್ಳೆಯದು. ಆಮೇಲೆ ಕೂದಲು ಚೆನ್ನಾಗಿ ಬರುತ್ತೆ ಕರ್ಬೇವಿನ ಸೊಪ್ಪು ತಿಂದರೆ. ಆಮೇಲೆ ಜಲ್ದಿ ಇವಾಗಿನ ಹುಡುಗರಿಗೆಲ್ಲ ಶಾಂಪು ಯೂಸ್ ಮಾಡಿ ಎಲ್ಲ ಹುಡುಗರಿಗೂ ಬಿಳಿ ಕೂದಲು ಬಂದುಬಿಟ್ಟಿದೆ ಆಲ್ರೆಡಿ. ಇವಾಗ ಹುಟ್ಟಿದ ಮಕ್ಳಿಗೆ ಬಿಳಿ ಕೂದಲು ಬರ್ತಾಯಿದೆ. ಇವಾಗ ಕಾಲೇಜಿಗೆ ಹೋಗೋ ಹುಡುಗರು ಎಲ್ಲರಿಗೂ ಬಿಳಿ ಕೂದಲು ಆಲ್ರೆಡಿ ಬಂದಿದೆ. ಕರ್ಬೇವಿನ ಸೊಪ್ಪು ತಿಂತಾಯಿದ್ರೆ ಚೆನ್ನಾಗೆ ಬಿಳಿ ಕೂದಲು ಬರೋದನ್ನು ಅವಾಯ್ಡ್ ಮಾಡುತ್ತೆ. ಇನ್ನೊಂದು ಸತಿ ವಿಡಿಯೋದಲ್ಲಿ ನಾನು ಕೊಬ್ಬರಿ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಹಾಕಿ ಹೇಗೆ ಕೊಬ್ಬರಿ ಎಣ್ಣೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು. ಉರಿ ಜೋರಾಗಿ ಇಟ್ಕೊಳ್ಳಿ. ಈಗ ಈ ಥರ ಖಾರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನನಗೆ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ ನನಗೆ ಹೇಳ್ಕೊಟ್ಟಿದ್ದು. ಅವ್ರ ಮನೇಲಿ ಹೋದಾಗ, ಒಂದು ಟಿಫನ್ ಟೈಮಿಗೆ ಹೋದಾಗ ಅವರು ತೋರಿಸಿದ್ರು. ನನ್ನ ಫ್ರೆಂಡ್ ನನ್ನ ಮಗ ಎಲ್ಲ ಅವ್ರ ಮನೇಲಿ ಆಡಿ ಬೆಳೆದಿರೋ ಅಂಥ ಫ್ರೆಂಡ್ ಅವರು, ಪಕ್ಕದ ಮನೆಯವರೇ. ಈರುಳ್ಳಿ ಚೆನ್ನಾಗಿ ಮಗ್ಲಿ ನೋಡಿ. ಈರುಳ್ಳಿ ಚೆನ್ನಾಗಿ ಮೊಗ್ಗಿದೆ ಆಲ್ರೆಡಿ. ಈಗ ರುಬ್ಕೊಂಡಿರ್ತೀವಲ್ಲ ಖಾರ, ಅದನ್ನು ಹಾಕೋಣ. ಈಗ ಖಾರದಲ್ಲಿ ಒಂಚೂರು ಬೇಯಲಿ. ಏನು ಒಂದು 20 ನಿಮಿಷದಲ್ಲಿ ಎಲ್ಲ ರೆಡಿ ಇದ್ದರೆ ಹಿಟ್ಟು ಬೇಯಿಸ್ಕೊಂಡಿದ್ದು ಆಗೋಗುತ್ತೆ, ಗೊಜ್ಜು ಮಾಡ್ಕೊಂಡಿದ್ದು ಆಗೋಗುತ್ತೆ. ರೊಟ್ಟಿ ಕೊಟ್ಟೇ ಬಿಡ್ಬೋದು ಆರಾಮಾಗಿ ತಿನ್ನೋಕ್ಕೆ. ನೋಡಿ, ಖಾರ ಹಾಕ್ಕೊಂಡಿದ್ದೀನಲ್ಲ, ಚೂರು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಎಲ್ಲ ಹಸಿದೆ ಹಾಕ್ಕೊಂಡಿರ್ತೀವಲ್ಲ ರುಬ್ಬಕ್ಕೆ, ಹಂಗಾಗಿ ಒಂಚೂರು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಆಫೀಸಿಗೆ ಚಟ್ನಿ ಅಳಿಸೋಗುತ್ತಲ್ಲ, ಆ ಟೈಮಲ್ಲಿ, ಬೇಸಿಗೆ ಟೈಮಲ್ಲೇ ಆಗಲಿ, ಈ ಥರ ಗೊಜ್ಜು ಮಾಡಿ ಕಳಿಸಿದ್ರೆ ಚೆನ್ನಾಗಿರುತ್ತೆ. ಮಕ್ಳಿಗೆ ಅಳಿಸಿದೆ ಅಂತ ಅನಿಸಲ್ಲ. ನೋಡಿ, ಹುರ್ಕೊಂಡಾಗಿದೆ. ಇವಾಗ ನೀರು ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ರುಬ್ಬಿದ ನೀರು ಇರುತ್ತಲ್ಲ, ಖಾರ ಇರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕುದೀತಾ ಇದೆ ಈರುಳ್ಳಿ. ಅದರಲ್ಲಿ ಇನ್ನೊಂದು ಚೂರು ಮಗ್ಬಿಡುತ್ತೆ. ಸ್ವಲ್ಪ ಒಂದು 10 ನಿಮಿಷ ಮಗ್ಗಿದ್ರೆ ಸಾಕು. 10 ನಿಮಿಷನೂ ಬೇಡ, ಒಂದು 5 ನಿಮಿಷ ಅದೆಲ್ಲ ಕೂಡ್ಕೊಳ್ಳೋ ತನಕ. ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಮಗ್ಗಿದೆ.
ಆ ಕಡಲೆಬೇಳೆ ಎಲ್ಲ ಕ್ರಿಸ್ಪಿಯಾಗಿ ಹಂಗೆ ಚೆನ್ನಾಗಿ ಸಿಗುತ್ತೆ. ಉಪ್ಪೆಲ್ಲ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ರುಬ್ಬಕ್ಕೆ ಹಾಕ್ಕೊಂಡಿರೋದು ನಾನು. ಇವಾಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊತ ಇದ್ದೀನಿ ನೋಡಿ. ಬೆಲ್ಲ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅಂದರೆ ಏನಿಲ್ಲ. ಆದಷ್ಟು ಬೆಲ್ಲ ಹಾಕ್ಕೊಂಡ್ರೆ ಒಂಚೂರು ರುಚಿ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕ್ಕೊಂಡು. ನೋಡಿ ಹಂಗೆ ಹಾಕಿದ್ರೆ ಗಂಟು ಕಟ್ಟುತ್ತೆ ಅಂತ ಮೈದಾನ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಗಂಟು ಬರಲ್ಲ, ಇಲ್ಲಾಂದ್ರೆ ರೊಟ್ಟಿ ಮಧ್ಯೆ ಎಲ್ಲ ಗಂಟು ಸಿಗುತ್ತೆ ನಿಮಗೆ. ಹಾಕ್ತಾಯಿದ್ದೀನಿ ಈಗ. ನೋಡಿ ಹಿಟ್ಟು ಇಟ್ಕೊಂಡಿದ್ನಲ್ಲ, ಈ ಹಿಟ್ಟು ಹಾಕಿ ಹಿಂಗೆ ಕೈ ಆಡ್ಕೊತಾ ಇದ್ದೀನಿ. ಉರಿ ಸಣ್ಣ ಮಾಡ್ಕೊಳ್ಳಿ. ನೋಡಿ ಹಿಟ್ಟಾಗಿ ಕೈ ಆಡ್ಬಿಟ್ಟು ನೋಡಿ ಒಂದು ಗಂಟು ಇಲ್ದಂಗೆ ಚೆನ್ನಾಗಿ ಬರುತ್ತೆ. ಸಿಮ್ಮೂರಿಯಲ್ಲಿ ಒಂದು 5 ನಿಮಿಷ ಸಣ್ಣೂರಿ ಮಾಡ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ಸರಿ ಇದೆ ಅದ. ಮುಚ್ಚಿಡ್ತೀನಿ ನೋಡಿ. ಈಗ ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಮುಚ್ಚಿಟ್ಬಿಟ್ಟು ಆಮೇಲೆ ಮತ್ತೆ ನಿಮಗೆ ನಾದೋದು ತೋರಿಸ್ತೀನಿ. ಉರಿ ಸಿಮ್ಮಲ್ಲಿದೆ ನೋಡಿ. ಇವಾಗ ಮುಚ್ಚುತ್ತಾ ಇದ್ದೀನಿ. ಆ ಹಬೆಯಲ್ಲೇ ಒಂಚೂರು ಬೇಯ್ತಾ ಇರುತ್ತೆ ನೋಡಿ. ಈ ಕಡೆ ನೋಡಿ ಗೊಜ್ಜು ಮಾಡ್ಕೊಂಡಿದ್ನಲ್ಲ, ಗೊಜ್ಜಾಗಿದೆ ನೋಡಿ. ಈ ಕಡೆ ನೋಡಿ ಗೊಜ್ಜಾಗಿದೆ. ನೋಡಿ ಗೊಜ್ಜಾಗಿದೆ ಆಲ್ರೆಡಿ. ಹಿಟ್ಟು ತಣ್ಣಗಾಗಿ ಹಿಟ್ಟು ಮಿದುಕೊಂಡು ರೊಟ್ಟಿ ಹಾಕೋದೆ ನೋಡಿ. ಆಫ್ ಮಾಡಿದ್ದೀನಿ ನೋಡಿ. ಹಿಟ್ಟು ಬೆಂದಿದೆಯಾ ಅಂತ ತೆಗೆದು ನೋಡೋಣ ಬನ್ನಿ. ನೋಡಿ ಹಿಂಗೆ ಮುಟ್ಟಿದ್ರೆ ನೋಡಿ ಆಗಿದೆ, ಹಿಟ್ಟು ಬೆಂದಾಗಿದೆ ನೋಡಿ. ಸ್ಮೂತಾಗಿ ಬಂದಿದೆ. ಇವಾಗ ಅದನ್ನು ಒಂದು ದೊಡ್ಡ ತಟ್ಟೆ, ಪಾತ್ರೆ, ಬೇಸನ್ ಏನಿದ್ರು ಅದಕ್ಕೆ ಹಾಕ್ಕೊಬಿಟ್ಟು ನಾದ್ಕೊಳ್ಳೋಣ ನೋಡಿ. ಹಿಟ್ಟನ್ನ ಬೆಂದಿರೋ ಹಿಟ್ಟನ್ನ ದೊಡ್ಡ ಬೇಸನ್ಗೆ ಹಾಕ್ಕೊತಾ ಇದ್ದೀನಿ. ತಣ್ಣಗಾಗಬೇಕು. ಹಾಗೆ ಕೈಯಲ್ಲಿ ಯಾರು ಮುಟ್ಟಕ್ಕೆ ಹೋಗ್ಬೇಡಿ, ಹಬೆ ಹೊಡೆಯುತ್ತೆ, ಕೈ ಸುಟ್ಬಿಡುತ್ತೆ ನೋಡಿ. ಒಂದು 5 ನಿಮಿಷ ಆರಿದ್ಮೇಲೆ ಹಿಟ್ಟನ್ನ ನಾದ್ಕೊಳ್ಳಿ. ಹಿಟ್ಟನ್ನ ನೋಡಿ, ಹಿಟ್ಟು ತಣ್ಣಗಾಗಿದೆ, ಚೆನ್ನಾಗಿ ತಣ್ಣಗಾಗಿದೆ. ಹಿಟ್ಟು ನಾದ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ನಾದ್ಕೋಬೇಕು. ನೀರು ಏನೂ ಹಾಕೋಬೇಡಿ, ಮತ್ತೆ ಹಿಂಗೆ ನಾದ್ಕೊಳ್ಳಿ. ನಮ್ಮಲ್ಲಿ ನಾವು ರಾಚಿನ ರೊಟ್ಟಿ ಅಂತೀವಿ ಇದಕ್ಕೆ. ಕೆಲವರು ಉಕ್ಕರ್ಸಿದ ರೊಟ್ಟಿ ಅಂತಾರೆ, ನಾವು ರಾಚಿನ ರೊಟ್ಟಿ ಅಂತೀವಿ. ಹಾಗೆ ನೀರು ಹಾಕಿ ಸುಡ್ಬೋದು. ಇದು ರೊಟ್ಟಿ ಮಾಡುವಾಗ ಎಣ್ಣೆ ಹಾಕಿ ಸುಡ್ಬೋದು, ಇಲ್ಲಾಂದರೆ ಹಂಗೇನೂ ಸುಡ್ಬೋದು. ತೋರಿಸ್ತೀನಿ ನಿಮಗೆ. ನೀರು ಹಾಕೇನು ಸುಡಲ್ಲ ನಮ್ಮ ಮನೇಲಿ, ಹಾಗೆ ನಾವು ಹಂಗೆ ಸುಡ್ತೀವಿ. ಹಂಗೆ ತುಂಬ ಚೆನ್ನಾಗಿ ಬರುತ್ತೆ, ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾದ್ಕೊಂಡಿದ್ದೀನಿ. ಇವಾಗ ಬೇರೆ ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಇಟ್ಟಿದೆಯಲ್ಲ, ಅದನ್ನು ನಾದ್ಕೊಳ್ಳೋಣ. ನಾದ್ಕೊಳ್ಳೋದು ಅಂತಾರೆ, ಕೆಲವ್ರ ಕಡೆ ಮಿದುಕೊಳ್ಳೋದು ಅಂತಾರೆ. ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ಕೊಳ್ಳಿ. ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ. ಆಗಿದೆ ಈಗ ನೋಡಿ. ಹಿಟ್ಟು ಬೆಂದಾಗಿದೆಯಲ್ಲ, ಆವಾಗಲೇ ಮಾಡ್ಕೊಂಡಿದ್ದೀನಿ. ನಾದಿ ಹಿಟ್ಟು ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ತಗೊಂಡು ಇನ್ನೊಂದು ಸತಿ ಈ ನಿಮ್ಮದು ಚಪಾತಿ ಕಲ್ಲು ಇಲ್ಲ ರೊಟ್ಟಿ ಮಣೆ ಯಾವ್ದಾರ ಇರುತ್ತಲ್ಲ, ರೊಟ್ಟಿ ಮಣೆ, ಚಪಾತಿ ಮಣೆ ಯಾವ ಥರ ಇರುತ್ತೋ ಅದ್ರ ಮೇಲೆ ಒಂದು ಸತಿ ಹಿಂಗೆ ರೌಂಡ್ ಮಾಡ್ಕೊಳ್ಳಿ. ರೌಂಡ್ ಮಾಡ್ಕೊಂಡು ಹಿಟ್ಟನ್ನ ಈ ಥರ ಹಾಕ್ಕೊಂಡು ನೋಡಿ.
ನೋಡಿ ತುಂಬ ತೆಳ್ಳಗೆ ಬರುತ್ತೆ ರೊಟ್ಟಿ ಅನ್ನೋದು, ತುಂಬ ತೆಳ್ಳಗೆ ಬರುತ್ತೆ. ಅಂದರೆ ಮನೇಲಿ ಏಜ್ ಆದವರೆಲ್ಲ ಇರ್ತಾರಲ್ಲ ಅವರಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿನೂ ಇದೇ ರೀತಿ ಮಾಡೋದು. ರಾಗಿ ರೊಟ್ಟಿನೂ ಇದೇ ರೀತಿ ಮಾಡ್ಬೋದು. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅದನ್ನು ತೋರಿಸ್ತೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರಾಚ್ಕೊಂಡ್ರೆ ನಿಮಗೆ ರಾಚ್ಕಳಿ ಅಂತಾರೆ. ಆಮೇಲೆ ಒಬ್ಬೊಬ್ಬರು ಹರ್ಕೊಳ್ಳೋದು ಅಂತ ಅಂತಾರೆ, ಕೆಲವರು ತೊಟ್ಟೋದು ಅಂತಾರೆ, ಬಡಿಯೋದು ಅಂತಾರೆ. ಆ ರೀತಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡಿ. ನಾನು ಮಾಡೋದು ಹಿಂಗೆ, ಇದೇ ರೀತಿ ನಾನು ಮಾಡೋದು. ನೋಡಿ ಕೆಳಗಡೆ ಕಲ್ಲು ಕಾಣಿಸ್ತಾ ಇದೆ, ಅಷ್ಟು ತೆಳ್ಳಗೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಇವಾಗ ಸುಟ್ಕೊಳ್ಳೋಣ ಬನ್ನಿ. ಹಂಚಿಟ್ಟಿದ್ದೀನಿ, ಕಾದಿದ್ದ ಹಂಚವ ಆಲ್ರೆಡಿ. ನೀರು ಹಾಕೋವಾರ ಸುಡ್ಬೋದು, ಎಣ್ಣೆ ಹಾಕೋರ ಸುಡ್ಬೋದು. ನಾನು ಇವತ್ತು ಒಂದು ಹಂಗೆ ತೋರಿಸ್ತಾ ಇದ್ದೀನಿ, ಇನ್ನೊಂದಕ್ಕೆ ಎಣ್ಣೆ ಹಾಕಿ ಸುಡೋದು ತೋರಿಸ್ತೀನಿ. ನೋಡಿ ಸುಡ್ತಾ ಇದೆ, ನೋಡಿ ಗುಳ್ಳೆ ಗುಳ್ಳೆ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅನ್ನೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹಬೆ ಉಬ್ತಾ ಇದೆ, ಅದು ಆವಾಗಲೇ ನೋಡಿ ಪೂರಿ ಉಬ್ದಂಗೆ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ನೋಡಿ ನೀರು ಹಾಕಿದ್ರೆ ಈ ಥರ ಉಬ್ಬಲ್ಲ, ನೀರು ಹಾಕ್ತಲೇ ಹಂಗೆ ಸುಟ್ಟರೆ ಉಬ್ಬುತ್ತೆ. ಈ ಥರ ಉಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಪದ್ರು ತೆಗಿಯೋದು ತೋರಿಸ್ತೀನಿ ನಿಮಗೆ. ಪದ್ರು ತೆಗೆದು ಮತ್ತೆ ಸುಟ್ಬಿಟ್ಟು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಪದ್ರು ತೆಗೆದ್ರೆ ಅಂತೂ. ನೋಡಿ ಹೀಗೆ ಪದ್ರು ತೆಗೆಯೋದು. ನೋಡಿ ಒಂದು ಕಡೆ ಸೈಡ್ ಬಿಟ್ಕೊಂಡಿರುತ್ತೆ, ನಿಮಗೆ ಕೈಯಲ್ಲಿ ತೆಗಿಯೋಕ್ಕಾದ್ರೆ ಕೈಯಲ್ಲಿ ತೆಗೀರಿ. ನೋಡಿ ಇಲ್ಲ ಅಂದರೆ ಹಿಂಗೆ ನೋಡಿ ಓಪನ್ ಮಾಡಿದ್ರೆ ಸಾಕು. ನೋಡಿ ಹಿಂಗೆ ಇಟ್ಕೊಂಡು ಓಪನ್ ಮಾಡಿದ್ರೆ ಸಾಕು, ಪದ್ರು ತೆಗ್ದಂಗೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನೋಡಿ ಇದನ್ನು ಗರಿ ಬೇಕು ಅಂದವ್ರು ನೋಡಿ ಕೈಯಲ್ಲೇ ಇಟ್ಕೊಂಡಿದ್ದೀನಿ ನಾನು. ನೋಡಿ ಇನ್ನೊಂದು ರೋಸ್ಟ್ ಮಾಡ್ಕೊಬೋದು, ಅದು ಇನ್ನೊಂದು ರೋಸ್ಟ್ ಮಾಡ್ಕೊಬೋದು, ಇದು ಇನ್ನೊಂದು ರೋಸ್ಟ್ ಮಾಡ್ಕೊಬೋದು. ಪದ್ರು ತೆಗ್ದಿದ್ದು ರೊಟ್ಟಿ ಅಂತಲೂ ನಾವು ಕರಿತೀವಿ ಇದನ್ನು. ನೋಡಿ ಸುಟ್ಟಿದೆ ಇದು. ನೋಡಿ ಫೋಲ್ಡ್ ಮಾಡ್ತೀನಿ, ಕಟ್ಟುಮ್ ಅನ್ನುತ್ತೆ. ನೋಡಿ ಸೌಂಡ್ ಬರ್ತಾ ಇದೆ. ನೋಡಿ ಪದ್ರು ತೆಗೆದು ತಿಂದ್ರೂ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿ ಆಗಬೇಕು ಅನ್ನೋರು ಈ ಥರ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ರೊಟ್ಟಿ ಎಣ್ಣೆಗೆ ಸುಡೋದು ತೋರಿಸ್ತೀನಿ ಅಂತಂದಲ್ಲ, ನಾನು ಇನ್ನೊಂದು ರೊಟ್ಟಿ ಇಟ್ಕೊಂಡಿದ್ದೆ. ನೋಡಿ ಇನ್ನೊಂದು ರೊಟ್ಟಿ ಹಾಕ್ತಾಯಿದ್ದೀನಿ. ಇನ್ನೊಂದು ರೊಟ್ಟಿ ಹಾಕಿದ್ನಲ್ಲ, ಅದು ಸುಡ್ತಾ ಇದೆ. ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ ಇದು ಉಬ್ತಾ ಇದೆ ಆಲ್ರೆಡಿ ರೊಟ್ಟಿ. ನೋಡಿ ಎಣ್ಣೆ ಹಾಕಿದ್ರೆ ಸ್ಮೂತಾಗಿ ಬರುತ್ತೆ. ನೋಡಿ ಪೂರಿ ಉದ್ದಂಗೆ ಉಬ್ತಾ ಇದೆ ನಮ್ಮನೆ ರೊಟ್ಟಿ. ಎಣ್ಣೆ ಬೇಕು ಅನ್ನೋರು ಎಣ್ಣೆ ಹಾಕ್ಕೋಬೋದು, ಇಲ್ಲ ಅಂದರೆ ತುಪ್ಪ ಬೇಕು ಅನ್ನೋರು ತುಪ್ಪ ಹಾಕ್ಕೋಬೋದು. ನೋಡಿ ಬೆಣ್ಣೆ ಮಾಡಿದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಅದು ವಿಡಿಯೋ ನೋಡಿ. ಬೆಣ್ಣೆನ ಸಮೇತ ನೆಂಚ್ಕೊಂಡು ತಿನ್ಬೋದು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಫ್ರೆಂಡ್ಸ್ ಆಗಿದೆ ರಾಚಿನ ರೊಟ್ಟಿ ಮತ್ತು ಈರುಳ್ಳಿ ಖಾರ ಆಗಿದೆ. ನೋಡಿ ಹೇಗೆ ಬಂದಿದೆ ಅಂತ ನನ್ನ ಮಗಳು ತಿಂದು ಹೇಳ್ತಾಳೆ ನಿಮಗೆ. ನಿಮ್ಮ ಮನೇಲಿ ನೀವು ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಸೂಪರಾಗಿ ಬಂದಿದೆ, ಕ್ರಿಸ್ಪಿ ಆಗಿದೆ. ರೊಟ್ಟಿಗೂ ಮತ್ತು ಈರುಳ್ಳಿ ಗೊತ್ತಿಗೂ ಎಮ್ಮೆ ಆಗಿದೆ, ಸ್ಮೂತಾಗಿ ಬಂದಿದೆ ರೊಟ್ಟಿ.